ಈಗ ನಮ್ಮ ಮುಖ್ಯ ಅತಿಥಿಗಳಿಗೆ ವಂದನಾರ್ಪಣೆಯನ್ನು ತಿಳಿಸುವಂತಹ ಸಮಯ. ಈ ವಂದನಾರ್ಪಣೆಯನ್ನು ನೆರವೇರಿಸಿಕೊಡೋದಕ್ಕೆ ಪಂಚಾಕ್ಷರಯ್ಯ ಅವರು ಬರ್ತಾ ಇದ್ದಾರೆ. ಹಿರಿಯ ಮಾನವ ಸಂಪನ್ಮೂಲ ಅಧಿಕಾರಿಗಳು, ಹಿಟಾಚಿ ರೈಲ್ STS ವಂದನಾರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪಂಚಾಕ್ಷರಯ್ಯ ಅವರು. ಇಂತಹ ಮಹನೀಯರಿಗೆ ವಂದನಾರ್ಪಣೆ ಸಲ್ಲಿಸುವುದು ಅವಕಾಶ ಸಿಕ್ಕಿರುವುದಕ್ಕೆ ನನಗೆ ತುಂಬ ಖುಷಿಯಾಗುತ್ತಿದೆ. ಇದ್ದಕ್ಕಿದ್ದಂತಾದವನೆಯೇ ಬುದ್ಧ, ಪೂರ್ವ ಸಿದ್ಧತೆಗಳೆಷ್ಟು ಹಿಂದಾದದ್ದು, ಎದ್ದು ಬರಲವು ಮೊದಲು ವಿಸ್ಮರಣೆಯ ನೊದ್ದು ಇವತ್ತಿನ ಸದ್ಯಕ್ಕೆ. ಇದು ಶ್ರೀಯುತ HS ವೆಂಕಟೇಶ್ ಮೂರ್ತಿ ಸರ್ ಅವರ ಬುದ್ಧಚರಣದ ಪೂರ್ವಕಾಂಡದ ಕೆಲವು ಸಾಲುಗಳು. ಈ ಸಾಲುಗಳು ಈ ಸಮ್ಮೇಳನಕ್ಕೆ ನಮಗೆ ಹೇಗೆ ಅನ್ವಯಿಸುತ್ತವೆ ಅಂತ ನೋಡಿದಾಗ, ಈ ಸಮ್ಮೇಳನ ಇದ್ದಕ್ಕಿದ್ದಂತಾದುದಲ್ಲ, ಇದರ ಹಿಂದಿನ ಪೂರ್ವ ಸಿದ್ಧತೆ ಶ್ರಮವೆಷ್ಟೋ, ಮಹನೀಯರ, ಸಾಹಿತಿಗಳ, ಮಾನವ ಸಂಪನ್ಮೂಲ ವಿಭಾಗದ ಮಾರ್ಗದರ್ಶಕರಿಂದಾಗಿ ಈ ಸಮ್ಮೇಳನ ಕಳೆದ 6 ವರ್ಷಗಳಿಂದ ಬೆಳೆದು ಬಂದಿದೆ. ಇಂತಹ ಅಭೂತಪೂರ್ವ ಸಮ್ಮೇಳನಕ್ಕೆ ಆಗಮಿಸಿರುವಂಥ ಶ್ರೀಯುತ TS ನಾಗಾಭರಣ ಸರ್, ಹಿರಿಯ ರಂಗಕರ್ಮಿಗಳು, ಚಲನಚಿತ್ರ ನಿರ್ದೇಶಕರು, ನಿರ್ಮಾಪಕರು, ಇವರಿಗೆ ಸಮ್ಮೇಳನದ ತಂಡದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಮತ್ತು ಡಾಕ್ಟರ್ ನಂದೀಶ್ ಹಿರೇಮಠ್ ಸರ್ ಅವರು ಇವರಿಗೆ ಕಿರುಕಾಣಿಕೆಯನ್ನು ಅರ್ಪಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀಯುತ HS ವೆಂಕಟೇಶ್ ಮೂರ್ತಿ ಸರ್ ಅವರು ಹಿರಿಯ ಕವಿಗಳು, ಚಲನಚಿತ್ರದ ಸಾಹಿತಿಗಳು ಆದ ಇವರಿಗೆ ಶ್ರೀಯುತ ಪ್ರಕಾಶ್ RM ಅವರು ಕಿರುಕಾಣಿಕೆಯನ್ನು ಅರ್ಪಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೊಬ್ಬ ಮುಖ್ಯ ಅತಿಥಿಗಳಾದ ಶ್ರೀಯುತ SN ಮೂರ್ತಿ ಸರ್ ಅವರು ನಮ್ಮೊಂದಿಗೆ ಇನ್ನೂ ಸ್ವಲ್ಪ ಕಾಲ ಇರುವುದರಿಂದ ಅವರಿಗೆ ನಂತರ ವಂದನಾರ್ಪಣೆಯನ್ನು ಮಾಡೋಣ. ಓಕೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಹಿರಿಯ ಸಾಧಕರು ಹಾಗೂ ಪ್ರಶಸ್ತಿಗಳನ್ನು ಪಡೆದ ಎಲ್ಲ ಕಂಪನಿಗಳಿಗೂ ತಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಉದ್ಘಾಟನಾ ಸಮಾರಂಭದ ವಂದನೆಗಳನ್ನು ಅರ್ಪಿಸಿ ಧನ್ಯವಾದಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು.